ಸ್ನೇಹಿತರೆ, ಯಾರಿಗೆಲ್ಲ ಈ ರೀತಿ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಇರೋದಕ್ಕೆ ಇಷ್ಟವಿರಲ್ಲ ನೋಡಿ ಸ್ನೇಹಿತರೆ. ನಾನಂತೂ ಈ ರೀತಿ ನಾನಿವತ್ತು ಹೇಳ್ತಾ ಇರುವಂಥ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ಯಾವಾಗಲೂ ಈ ರೀತಿ ಕೂದಲು ನಂದು ಕೂಡ ತುಂಬಾ ಹೇರ್ ಫಾಲ್ ಸಮಸ್ಯೆ ಇತ್ತು. ಈ ಒಂದು ಸಿರಮ್ನ ಟ್ರೈ ಮಾಡೋದ್ರಿಂದ ನಮ್ಮ ಕೂದಲಂತೂ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಹಾಗೂ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ನನ್ನ ಕೂದಲಂತೂ ಬಾಚುವಾಗ ಒಂದು ಕೂದಲು ಕೂಡ ಬರ್ತಾನೆ ಇಲ್ಲ ಸ್ನೇಹಿತರೆ. ಮೊದಲಿಗಂತೂ ಈ ರೀತಿ ಬೋಳ್ ಕೂದಲು ತಲೆ ಆಗ್ತಾ ಇತ್ತು. ನಮ್ಮ ಮನೆಯಲ್ಲಿ ಕೂಡ ಎಲ್ರಿಗೂ ಹೇರ್ ಫಾಲ್ ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ಅದಕ್ಕೋಸ್ಕರ ನಾನಂತೂ ಈ ಟಿಪ್ಸ್ನ ಯಾವಾಗಲೂ ಫಾಲೋ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ಅದಕ್ಕೋಸ್ಕರ ನಿಮ್ಮ ಜೊತೆ ಇವತ್ತು ನಾನು ಈ ಒಂದು ಟಿಪ್ಸ್ನ ಶೇರ್ ಮಾಡಬೇಕು ಅನ್ನಿಸ್ತು ಸ್ನೇಹಿತರೆ. ನಿಮಗೂ ಕೂಡ ಇದರಿಂದ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಅನ್ಕೋತೇನೆ ಸ್ನೇಹಿತರೆ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಅದ್ರ ಬದಲಾಗಿ ನಿಮಗೆ ತುಂಬಾ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ನೋಡಿ. ನಾನಿವತ್ತು ನೋಡಿ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಬೇವಿನ ಗಿಡ ಇದ್ದರೆ ಸಾಕು. ಇದರಿಂದ ನೋಡಿ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳವಣಿಗೆ ಮಾಡ್ಕೊಳ್ಬೋದು. ಹಾಗೂ ನಾವು ಇದರಿಂದ ತುಂಬಾ ಎಷ್ಟೇ ಸಮಸ್ಯೆಗಳಿರ್ಬೋದು ಸ್ನೇಹಿತರೆ, ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ಈ ರೀತಿ ಫ್ರೆಶ್ ಆಗಿರುವಂಥ ಬೇವಿನ ಎಲೆಗಳನ್ನ ತೊಗೊಂಡು ಬಂದು ನಾನು ಇದನ್ನು ತೊಳ್ಕೊಂಡು ಬಿಟ್ಟಿರೋದು. ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಡಸ್ಟ್ ಎಲ್ಲ ಕೂತಿರುತ್ತೆ ಅಲ್ವಾ. ರೋಡ್ ಸೈಡ್ ಇರುವಾಗ ಗಿಡಗಳ ಮೇಲೆ ಬಸ್ಗಳಾಗಿರ್ಬೋದು, ಏನು ವೆಹಿಕಲ್ಸ್ಗಳಾಗಿರ್ಬೋದು ಹೋಗಿ ಡಸ್ಟ್ಗಳೆಲ್ಲ ಕೂತಿರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ಫ್ರೆಶ್ ಆಗಿ ಈ ಎಲೆಗಳನ್ನು ನಾನು ತೊಳೆದ್ಬಿಟ್ಟು ತಂದಿರುವಂಥದ್ದು ನೋಡಿ. ಈ ರೀತಿ ತೊಳೆದ್ಬಿಟ್ಟು ಅಷ್ಟು ಎಲೆಗಳನ್ನು ನಾನು ಒಂದು ಪ್ಲೇಟ್ ಒಳಗಡೆ ಹಾಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಬೇವಿನ ಎಲೆಯಿಂದ ನಮ್ಮ ಹೇರ್ಸ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಯಾರಿಗೆಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಗೊತ್ತಿಲ್ಲ ಅಂದರೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಸ್ನೇಹಿತರೆ. ನೋಡ್ಬೋದು ನಾನು ಇಷ್ಟು ಪ್ರಮಾಣದಲ್ಲಿ ಇವಾಗ ಬೇವಿನ ಎಲೆಗಳನ್ನ ತಂದುಬಿಟ್ಟಿರೋದು ನೋಡಿ. ಬೇವಿನ ಎಲೆ ಅಂತೂ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಇದರಿಂದ ನಮ್ಮ ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ನೋಡಿ, ಇದನ್ನು ಯಾವ ರೀತಿ ನಾವು ಮಾಡಬೇಕು ಅಂತ ನಾನಿವತ್ತು ತಿಳಿಸ್ಕೊಡ್ತೇನೆ. ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಸಿರಮ್ ರೀತಿಯಾಗಿ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರಬೇಕು ನೋಡಿ. ಇವಾಗ ನಾನು ಮಾಡಿದ ತಕ್ಷಣ ತೋರಿಸ್ತೇನೆ ಸ್ನೇಹಿತರೆ. ಬೇವಿನ ಎಲೆಗಳಲ್ಲಿ ಆ್ಯಂಟಿ ಫಂಗಲ್ ಇರುತ್ತೆ. ಇದರಿಂದ ನಮ್ಮ ಹೇರ್ಸ್ ಒಳಗಡೆ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ನಮ್ಮ ಚರ್ಮದಲ್ಲಿ ಎಷ್ಟೇ ಅಂಟ್ಕೊಂಡಿರುವಂಥ ಹೊಟ್ಟಿದ್ರೂ ಹೋಗ್ತಾನೆ ಇಲ್ಲ. ನಾವು ಏನೇ ಟ್ರೈ ಮಾಡಿದ್ರೂ ಕೂಡ ಹೊಟ್ಟೆ ಹೋಗ್ತಾ ಇಲ್ಲ. ಡ್ಯಾಂಡ್ರಫ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಿದೆ. ಹಾಗೂ ಅದರಿಂದ ನಮ್ಮ ತಲೆ ತುರಿಕೆ ಅಂತೂ ತುಂಬ ಜಾಸ್ತಿ ಆಗ್ತಾ ಇದ್ದರೆ ಈ ಒಂದು ಬೇವಿನ ಎಲೆ ನೀರನ್ನು ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ, ನಿಮ್ದು ಅಷ್ಟು ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ನೋಡಿ. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಶೋಧನ ತೊಗೊಂಡ್ಬಿಟ್ಟು ಇದನ್ನು ಫಿಲ್ಟರ್ ಮಾಡ್ಕೊಂಡಿರುವಂಥದ್ದು ನೋಡಿ. ಎಷ್ಟು ಚೆನ್ನಾಗಿ ನಮಗೆ ಬೇವಿನ ರಸ ಸಿಕ್ಕಿರೋದು. ಈ ಒಂದು ಬೇವಿನ ರಸ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಹೇರ್ಸ್ಗೆ. ಹಾಗೂ ನಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ. ಬುಡದಿಂದನೇ ತುಂಬಾ ದಟ್ಟವಾಗಿ ಹಾಗೂ ಉದ್ದವಾಗಿ ಕೂದಲು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನೋಡಿ. ನೆಕ್ಸ್ಟ್ ನಾನು ಇದ್ರ ಒಳಗಡೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಅಥವಾ ನೀವು ಮೆಡಿಕಲ್ ಶಾಪಲ್ಲಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಒಂದು ₹5 ಒಂದು ಸಿಗುತ್ತೆ. ನೀವು ಇದನ್ನು ತೊಗೊಂಡು ಬರ್ಬೋದು ನೋಡಿ. ನಾನು ಒಂದು ಪೂರ್ತಿಯಾಗಿ ವಿಟಮಿನ್ ಇ ಒಂದು ಕ್ಯಾಪ್ಸುಲ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಈ ರೀತಿ ಒಂದು ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ರೊಳಗಡೆ ಇರುವಂಥ ಜೆಲ್ನ ಈ ಒಂದು ನೀರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ನಮ್ಮ ಹೇರ್ಗೆ ಆಗಿರ್ಬೋದು ಹಾಗೂ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೂ ಸ್ನೇಹಿತರೆ, ಬೇವಿನ ಎಲೆಗಳು ನಮ್ಮ ಕೂದಲನ್ನು ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಬುಡದಿಂದನೇ ತುಂಬಾ ಸ್ಟ್ರಾಂಗ್ ಆಗಿ ಹಾಗೂ ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಎರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ ಅಷ್ಟು ನಾನು ಜೆಲ್ನ ಇದ್ರ ಒಳಗಡೆ ಹಾಕ್ಕೊಂಡು ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ನೋಡ್ಬೋದು ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಹಾಗೂ ಈ ಒಂದು ಬೇವಿನ ಎಲೆಯಲ್ಲಿ ತುಂಬಾ ಶಕ್ತಿಶಾಲಿ ಇರುತ್ತೆ ಸ್ನೇಹಿತರೆ. ನಮ್ಮ ತಲೆಯಲ್ಲಿ ಎಷ್ಟೇ ಡಸ್ಟ್ ಇದ್ದರೂ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಸಮಸ್ಯೆ ಎಷ್ಟೇ ತುಂಬಾ ಗಲೀಜಾಗ್ತಾ ಇದೆ, ತುಂಬಾ ಬ್ಯಾಕ್ಟೀರಿಯಾಸ್ಗಳಿದೆ ನಮ್ಮ ಹೇರ್ಸಲ್ಲಿ ಅಂದರೆ ಈ ಒಂದು ಬೇವಿನ ಕಹಿ ಅಂಶ ಸ್ನೇಹಿತರೆ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿದ ತಕ್ಷಣ ನಮ್ಮ ತಲೆಯಲ್ಲಿ ಎಷ್ಟೇ ಡಸ್ಟ್ ಇದ್ದರೂ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಬ್ಯಾಕ್ಟೀರಿಯಾ ಇದ್ದರೂ ಕೂಡ ಅದನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಸ್ಕ್ಯಾಲ್ಪ್ ಪೂರ್ತಿಯಾಗಿ
ಕ್ಲೀನ್ ಆಗುತ್ತೆ. ಆ್ಯಂಡ್ ತುಂಬಾ ಕ್ಲೀನ್ ಆದ ತಕ್ಷಣ ನಮ್ಮ ತಲೆಯಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಪೂರ್ತಿಯಾಗಿ ಕ್ಲೀನ್ ಆದ ತಕ್ಷಣ ನಮ್ಮ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗಿ ಸ್ನೇಹಿತರೆ ನಮ್ಮ ಹೇರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಬುಡದಿಂದನೇ ನಮ್ಮ ಕೂದಲು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗಲೂ ನೋಡ್ಬೋದು ನಮ್ಮ ತಲೆಯಲ್ಲಿ ಎಷ್ಟೇ ಬ್ಯಾಕ್ಟೀರಿಯಾ ತುಂಬಾ ಇವಾಗಲಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ತುಂಬಾ ಬ್ಯಾಕ್ಟೀರಿಯಾಗಳಾಗ್ಬಿಟ್ಟು ಇವಾಗ ಬೇಸಿಗೆ ಕಾಲದಲ್ಲಿ ತುಂಬಾ ಎಷ್ಟು ಬೆವರು ಬಿಡ್ತಾ ಹೋಗುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ಕೂದಲು ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೇರ್ ಫಾಲ್ ಸಮಸ್ಯೆ ಆಗ್ತಾ ಹೋಗುತ್ತೆ. ನೋಡ್ಬೋದು ಇವಾಗ ನಾನು ಒಂದು ನೆಕ್ಸ್ಟ್ ಸ್ಟೆಪ್ನ ಹೇಳ್ಕೊಡ್ತಾ ಇರುವಂಥದ್ದು. ಇದ್ರ ಒಳಗಡೆ ಸ್ವಲ್ಪ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ಹಾಗೂ ಸ್ವಲ್ಪ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಈ ಎರಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಕೂಡ ನಮ್ಮ ಹೇರ್ಸ್ನ ಸಾಫ್ಟ್ ಮಾಡುತ್ತೆ, ಹಾಗೂ ಅಲೋವೆರಾ ಜೆಲ್ ಕೂಡ ಅದೇ ಪ್ರೊಸೆಸ್ನ ಮಾಡುತ್ತೆ. ನಮ್ಮ ಕೂದಲು ಸ್ಟ್ರಾಂಗ್ ಮಾಡುತ್ತೆ ಹಾಗೂ ಸಾಫ್ಟ್ ಮಾಡುತ್ತೆ. ಎಷ್ಟೇ ರಫ್ ಇದ್ರೂ ಕೂಡ ಈ ಒಂದು ಅಲೋವೆರಾ ಜೆಲ್ನಿಂದ ನಮ್ಮ ಕೂದಲು ಸಾಫ್ಟ್ನೆಸ್ ಇರುತ್ತೆ, ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡು ಬೆಳೆ ಸ್ನೇಹಿತರೆ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ. ಹಾಗೂ ಬೇವಿನ ಎಲೆಯಿಂದ ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಇದ್ರೂ ಹಾಗೂ ಇರಿಟೇಷನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ತುಂಬಾ ಡ್ಯಾಂಡ್ರಫ್ ಆಗಿದ ತಕ್ಷಣ ಅದು ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಪದೇ ಪದೇ ನಮ್ಮ ತಲೆನ ತುರ್ಕೊಳ್ಳೋದು ಕೂಡ ಕಡಿಮೆ ಮಾಡ್ಕೊಳ್ಬೋದು. ತುರ್ಕೊಳ್ಳೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಗುಳ್ಳೆ ಆಗಿಬಿಟ್ಟು ರಕ್ತಸ್ರಾವ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಬೇವಿನ ಎಲೆ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಮ ಹೇರ್ಸ್ಗೆ. ಎಷ್ಟೇ ಈಚಿಂಗ್ನೆಸ್ ಇದ್ದರೂ ಹಾಗೂ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಎಲ್ಲ ಕೂಡ ಕಡಿಮೆ ಮಾಡ್ಕೊಳ್ಬೋದು ಈ ಒಂದೇ ಒಂದು ವಸ್ತುವಿನಿಂದ ಸ್ನೇಹಿತರೆ. ನೋಡಿ, ನಾನಿವಾಗ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಈ ಒಂದು ಬೇವಿನ ಸೊಪ್ಪಿನ ಈ ಒಂದು ಸಿರಮ್ನ ನಾನಿವಾಗ ಎಣ್ಣೆ ಹಾಗೂ ಇದು ಅಲೋವೆರಾ ಜೆಲ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇವಾಗ ಈ ಒಂದು ಆ್ಯಡ್ ಮಾಡ್ಕೊಂಡಿದ್ನಲ್ವ ಸ್ವಲ್ಪ ಪ್ರಮಾಣದಲ್ಲಿ ನಾನು ತೆಗೆದಿಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಗೂ ಅಲೋವೆರಾ ಜೆಲ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿರೋದು. ಇದರಲ್ಲಿ ಆ್ಯಡ್ ಮಾಡಿಕೊಂಡು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವುದೇ ಒಂದು ಶಾಂಪು ಯೂಸ್ ಮಾಡ್ತಿರೋ ಆ ಒಂದು ಶಾಂಪೂನ ಇದ್ರೊಳಗಡೆ ಪೂರ್ತಿಯಾಗಿ ಒಂದನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಹಾಗೆ ಇಟ್ಬಿಡಿ ಸ್ನೇಹಿತರೆ. ಎದರಲ್ಲಿ ಅಂದರೆ ಅಲೋವೆರಾ ಜೆಲ್ ಹಾಗೂ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ನೀವು ಆ್ಯಡ್ ಮಾಡ್ಕೊಂಡಿದ್ನಲ್ವ ಅದ್ರೊಳಗಡೆ ಒಂದು ಏನಂತೀರ ಶಾಂಪೂನ ಆ್ಯಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೂ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಸ್ವಲ್ಪ ಬೇವಿನ ಎಲೆ ನೀರು, ಅದನ್ನು ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಡಿ. ಹಾಗೆ ಅಪ್ಲೈ ಮಾಡಿಕೊಂಡು ಒಂದು ½ ಅವರ್ ಹಾಗೆ ಬಿಟ್ಟಿಡಿ ಸ್ನೇಹಿತರೆ. ಅಥವಾ 1 ಗಂಟೆ ನಿಮ್ಮಲ್ಲಿ ಟೈಮ್ ಇದ್ದರೆ 1 ಗಂಟೆ ಬಿಟ್ಟಿಡಿ. ತುಂಬಾ ಬೆನಿಫಿಟ್ ಸಿಗುತ್ತೆ ಜಾಸ್ತಿ ಹೊತ್ತು ಇಟ್ಕೊಂಡಿದ್ದ ತಕ್ಷಣ. ಹಾಗೂ ನೆಕ್ಸ್ಟ್ ನೀವು ಇದನ್ನು ತಲೆ ವಾಶ್ ಅಲ್ವಾ, ಆವಾಗ ಇದ್ರೊಳಗಡೆ ನಾವು ಶಾಂಪು ಯಾವ ನೀರಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿದ್ನಲ್ವ ಆ ನೀರನ್ನು ನೀವು ಹೇರ್ಸ್ಗೆ ಅಪ್ಲೈ ಮಾಡಿಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೀವು ವಾರದಲ್ಲಿ 1 ಸಲ ಆದರೂ ಟ್ರೈ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮಗೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ವಾರದಲ್ಲಿ 1 ಸಲ ಆಗಲಿಲ್ಲ ಅಂದರೆ ನೀವು ತಿಂಗಳಲ್ಲಿ 1-2 ಟೈಮ್ಸ್ ಆದರೂ ನೀವು ಟ್ರೈ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಆಗಿ ಹಾಗೂ ಉದ್ದವಾಗಿ ಹಾಗೂ ತುಂಬಾ ದಟ್ಟವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನಿಮಗೆ ಹೇರ್ ಫಾಲ್ ಸಮಸ್ಯೆ ಅಂತೆ ಕಾಣಿಸ್ತಾನೆ ಹೋಗೋದಿಲ್ಲ. ಅಷ್ಟು ನೀವು ಕೂಡ ಆಶ್ಚರ್ಯರಾಗ್ತೀರ, ಅಷ್ಟು ಒಳ್ಳೆ ರೆಮಿಡಿ ಇದು ಹಾಗೂ ನ್ಯಾಚುರಲ್ ಆಗಿರುವಂಥದ್ದು. ಎಲ್ರಿಗೂ ಕೂಡ ಸೂಟ್ ಆಗ್ತಾ ಹೋಗುತ್ತೆ. ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ.